ಇವತ್ತಿನ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿದ್ದಾವೆ, ಮೈನ್ ಮುಖಪುಟದಲ್ಲಿ ಇರುವಂತ ಸುದ್ದಿ ಯಾವುದು ಅಂತ ನಾವು ನೋಡೋದಾದ್ರೆ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಇವತ್ತು ಭಾರತದ ಹೊಸ ಚರಿತ್ರೆ, ಹೊಸ ಹೆಜ್ಜೆಯ ಬಗ್ಗೆನೇ ಸುದ್ದಿ ಇರೋದು. ಮೊದಲನೇದಾಗಿ ಕನ್ನಡಪ್ರಭದಲ್ಲಿ ಇರುವಂತ ಸುದ್ದಿಯನ್ನೇ ನೋಡೋಣ. ಇಲ್ಲೂ ಕೂಡ ಅದೇ ಸುದ್ದಿ ಮುಖಪುಟದಲ್ಲಿರೋದು. 41 ವರ್ಷದ ಬಳಿಕ ಅಂತರಿಕ್ಷಕ್ಕೆ ಎರಡನೇ ಭಾರತೀಯ ಹೋಗಿರುವಂಥದ್ದು. ಬಾಹ್ಯಾಕಾಶ ನಿಲ್ದಾಣಕ್ಕೆ ಇವತ್ತು ಪ್ರಥಮ ಭಾರತೀಯ ತಲುಪ್ತಾ ಇರೋದು. ಭಾರತಕ್ಕೆ ಇವತ್ತು ಶುಕ್ಲ ದೆಸೆ ಕಂಡು ಬರ್ತಾ ಇದೆ. ವಿಶೇಷವಾಗಿ ಇಲ್ಲಿವರೆಗೂ ಕೂಡ ಭಾರತೀಯರು ಕಂಡಂತ ಕನಸು ನನಸಾಗುವಂತ ಒಂದು ದಿನ ಇದು. ಶುಭಾಂಶು ಶುಕ್ಲಾ ಏನಿದ್ದಾರೆ ಅವರು ಹೊತ್ತಂತ ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಆಗಿದೆ. ಇವತ್ತು ಸಂಜೆ 4:30 ಅಂತರಿಕ್ಷದಲ್ಲಿ ಭಾರತ ಹೊಸ ಚರಿತ್ರೆಯನ್ನ ಬರೆಯುತ್ತೆ. ಬೇರೆ ಬೇರೆ ದೇಶಗಳ ಜೊತೆಗೆ ಕಾಂಪಿಟೇಷನ್ ಅನ್ನೋದ್ರಿಗಿಂತ ಭಾರತಕ್ಕೆ ಒಂದು ಪ್ರತಿಷ್ಠೆಯ ಹೆಜ್ಜೆ ಇದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ, ತಮ್ಮ ಒಂದಷ್ಟು ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ, ಶುಭ ಹಾರೈಸಿದ್ದಾರೆ. ಶತಕೋಟಿ ಕನಸುಗಳನ್ನು ಹೊತ್ಕೊಂಡು ಈ ಒಂದು ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. 1984ರಲ್ಲಿ ಭಾರತದ ಪೈಲಟ್ ರಾಕೇಶ್ ಶರ್ಮಾ ರಷ್ಯಾ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಅದಾದ ಬಳಿಕ ಯಾವೊಬ್ಬ ಭಾರತೀಯನಿಗೂ ಕೂಡ ಅಂತರಿಕ್ಷಕ್ಕೆ ಹೋಗುವಂಥ ಅವಕಾಶ ದೊರೆತಿರಲಿಲ್ಲ. ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುವುದು ಭಾರತೀಯರಿಗೆ ಕನಸಾಗಿನೇ ಉಳಿದ್ಬಿಟ್ಟಿತ್ತು. ಆದರೆ ಈಗ 41 ವರ್ಷಗಳ ಬಳಿಕ ಶುಭಾಂಶು ಏನಿದ್ದಾರೆ ಅವರು ಹೋಗಿರುವಂಥದ್ದು. ಇದರಿಂದಾಗಿ ಭಾರತೀಯರು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ. ಇನ್ನು 1985ರಲ್ಲಿ ಜನಿಸಿದ ಇವರು ವಾಯುಪಡೆ ಪೈಲಟ್ ಆಗಿರುವಂಥ ಶುಭಾಂಶು ಶುಕ್ಲಾ ಏನಿದ್ದಾರೆ ಈಗ ಬಾಹ್ಯಾಕಾಶಕ್ಕೆ ಹೋಗಿರೋದು. ಇವತ್ತು ಸಂಜೆ 4:30 ಅಂತರಿಕ್ಷ ನಿಲ್ದಾಣಕ್ಕೆ ರೀಚ್ ಆಗ್ತಾರೆ. ಅಲ್ಲಿಗೆ ಹೋದ ಮೊದಲ ಭಾರತೀಯ ಎಂಬ ಕೀರ್ತಿ ಇವರ ಮುಡಿಗೆ ಸೇರುತ್ತೆ. ಭಾರತದ ಸ್ವದೇಶಿ ಗಗನಯಾನಕ್ಕೆ ಶುಭಾಂಶು ಯಾತ್ರೆಯಿಂದಾಗಿ ಭಾರಿ ಅನುಭವ ದೊರೆಯುವಂಥ ನಿರೀಕ್ಷೆ ಇದೆ. ಈಗಾಗಲೇ ಶುಭಾಂಶು ಶುಕ್ಲಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾಗಿದೆ, ನಮಸ್ಕಾರ ದೇಶವಾಸಿಗಳೇ, ಜೈ ಹಿಂದ್. ನಾವು 41 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಬಂದಿದ್ದೇವೆ. ಇದು ಅದ್ಭುತ ಯಾನವಾಗಿದೆ ಅಂತ ಅವ್ರು ಹೇಳಿರೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಶುಭಾಂಶು ಅವರು 140 ಕೋಟಿ ಭಾರತೀಯರ ಶುಭಾಶಯ, ಭರವಸೆ ಮತ್ತು ಆಕಾಂಕ್ಷೆಗಳನ್ನು ತಮ್ಮೊಂದಿಗೆ ಹೊತ್ತೊಯ್ದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯವರು ಕೂಡ ಅವರು ಮಾತನಾಡಿದ್ದಾರೆ. ಹೊಸ ಮೈಲಿಗಲ್ಲು ಇದು. ಶುಭಾಂಶು ಶುಕ್ಲಾ ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದ್ದಾರೆ. ಅವರ ಪ್ರಯಾಣದ ಬಗ್ಗೆ ರಾಷ್ಟ್ರ ಉತ್ಸುಕವಾಗಿದೆ ಮತ್ತು ಹೆಮ್ಮೆ ಪಡ್ತಾ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮೈಸೂರು ಆಹಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡೋದಾದರೆ ಮೈಸೂರಿನ CFTRI ಸಿದ್ಧಪಡಿಸಿರುವಂಥ ಹಲ್ವಾ, ಮೊಸರನ್ನ, ಮಾವಿನ ರಸ, ಮಸಾಲೆಯುಕ್ತ ಹೆಂಗೇರಿಯನ್ ಕೆಂಪು ಮೆಣಸಿನ ಚಟ್ನಿಯನ್ನು ಯಾತ್ರೆಯ ವೇಳೆ ಶುಭಾಂಶು ಇತರೆ 3 ಯಾತ್ರಿಕರು ಸೇವಿಸಲಿದ್ದಾರೆ. ಅಂದರೆ ಅಲ್ಲಿ ಏನೇನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ನೋಡಿದಾಗ ಮೈಸೂರಿನ ಆಹಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದು ಕೂಡ ಮತ್ತೊಂದು ಹೆಮ್ಮೆ. ಇನ್ನು ಅಂತರಿಕ್ಷದಿಂದ ಮೋದಿ ಜೊತೆ ಶುಭಾಂಶು ಮಾತನಾಡುವಂಥ ಸಾಧ್ಯತೆ ಕೂಡ ಇದೆ. ಶುಭಾಂಶು ಶುಕ್ಲಾ ಅಂತರಿಕ್ಷ ಕೇಂದ್ರಕ್ಕೆ ತಲುಪಿದ ನಂತರ ಭಾರತದ ಪ್ರಮುಖ ವ್ಯಕ್ತಿಯೊಬ್ಬರ ಜೊತೆಗೆ ವಿಡಿಯೋ ಸಂವಾದವನ್ನು ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ. ಆ ಪ್ರಮುಖ ವ್ಯಕ್ತಿ ಪ್ರಧಾನಿ ಮೋದಿ ಆಗಬಹುದು. ಇನ್ನೂ ಕೂಡ ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ, ಶುಭ ಹಾರೈಸಿದ್ದಾರೆ, ಯಶಸ್ವಿ ಆಗಲಿ ಇದು ಅಂತ. ಯಾಕೆಂದರೆ 41 ವರ್ಷಗಳ ಬಳಿಕ ಭಾರತೀಯನಿಗೆ ಸಿಕ್ಕಿರುವಂಥ ಅವಕಾಶ ಇದು. ಈ ಹಿಂದೆ 1984ರಲ್ಲಿ ಭಾರತದ ಪೈಲಟ್ ರಾಕೇಶ್ ಶರ್ಮಾ ಅವರು ರಷ್ಯಾ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಆದ್ರೀಗ ಮೂವರೇನು ಯಾತ್ರೆಗೆ ಹೋಗಿದ್ದಾರೆ, ಗಗನಯಾನಕ್ಕೆ ಹೋಗಿದ್ದಾರೆ, ಅದರಲ್ಲಿ ನಮ್ಮ ಭಾರತೀಯ ಶುಭಾಂಶು ಕೂಡ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಹೆಮ್ಮೆ ಹಾಗೂ ನಿರೀಕ್ಷೆಗಳು ಇರುವಂಥ ಯಾತ್ರೆ ಇದು. ಯಶಸ್ವಿಯಾಗಲಿ ಅಂತ 4:30 ಅಂತರಿಕ್ಷಕ್ಕೆ ರೀಚ್ ಆಗ್ತಾರೆ. ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ, ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂಥ ಮಾಹಿತಿ ಹೊರಗೆ ಬೀಳುತ್ತೆ ಅಂತ. ತದನಂತರದಲ್ಲಿ ಪ್ರಧಾನಿ ಮೋದಿಯವರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಇವತ್ತಿನ ಈ ಒಂದು ಅಂತರಿಕ್ಷ ಯಾನಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಅಂತ. ಇತ್ತೀಚೆಗಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರು, ಅದು ಮುಂದೂಡಿಕೆ ಆಗಿತ್ತು. ಕೊನೆಗೂ ಅದೊಂದು ಕನಸು